ಏನು ಮಾತಿದೆ ಇದು? ಒಬ್ಳೆ ಆಟ ಆಡ್ತಾ ಇದೀಯಾ? ಇರಿ ಹಾಲು ಕುಡ್ದಾಯ್ತಾ ನಿಂಗೆ? ಹಾಲು ಹಾಗೇ ಇದೆ. ಹಾಲು ಕುಡಿಸ್ಬಿಟ್ಟು ಹೋಗು ಅಂತ ಹೇಳಿದ್ರು ಅವಳು ಹಾಗೆ ಹೋಗಿದ್ದಾಳಲ್ಲ. ಸ್ವಲ್ಪನೂ ಜವಾಬ್ದಾರಿನೇ ಇಲ್ಲ. ಮಾಯಾ ಮಾಯಾ ಅಕ್ಕ, ಎಲ್ಲಿ ಹೋಗಿದ್ದೆ ಮಾಯಾ ನೀನು? ಮಗುಗೆ ಹಾಲು ಕೊಡು ಅಂತ ಹೇಳಿ ಹೋಗಿದ್ದೆ ತಾನೆ. ಅದಕ್ಕಿಂತ ಮುಖ್ಯವಾದ ಕೆಲಸ ಏನಿತ್ತು ನಿಂಗೆ? ಅಕ್ಕ, ಈ ಮನೆಯಲ್ಲಿ ಏನೇನೋ ವಿಚಿತ್ರವಾದ ಘಟನೆಗಳು ನಡೀತಿದೆ. ನನಗೆ ತುಂಬ ಭಯ ಆಗ್ತಿದೆ ಅಕ್ಕ. ಭಯ ಆಗಲ್ವಾ? ಭಯ ಆಗ್ತಿದ್ಯಾ? ಏನು ಹೇಳ್ತಿದ್ಯಾ ನೀನು? ಹೌದಕ್ಕ, ನಾನು ಕೀ ಮರ್ತಿದ್ದೆ. ರೂಮ್ಗೆ ಹೋಗಿ ಕಬೋರ್ಡಲ್ಲಿ ಕೈ ಇಟ್ರೆ ಕೈ ಮೇಲೆಲ್ಲ ಜಿರಳೆ ಹತ್ಬಿಟ್ವು. ಕಬೋರ್ಡ್ ಒಳಗೆ ನೋಡಿದ್ರೆ ಅದ್ರ ತುಂಬ ಜಿರಳೆಗಳಿದ್ವು. ನೀನು ಕಬೋರ್ಡ್ನ ನೀಟಾಗಿ ಮೇಂಟೈನ್ ಮಾಡಿರಲ್ಲ, ಅದಕ್ಕೆ ಅಲ್ಲಿ ಜಿರಳೆ ಆಗಿರುತ್ತೆ. ಇಲ್ಲ ಅಕ್ಕ, ಈ ಮನೆಗೆ ಬಂದು ಇನ್ನು 2-3 ದಿನ ಆಗಿದೆ. ಇಷ್ಟು ಬೇಗ ಅಷ್ಟೊಂದು ಜಿರಳೆ ಬರೋಕೆ ಹೇಗೆ ಸಾಧ್ಯ? ಆಮೇಲೆ ನನ್ನ ರೂಮಿನ ತುಂಬ ಶಾಕ್ ಹೊಡಿತಿದೆ. ಚಪ್ಪಲಿ ಹಾಕೊಳ್ಳೋಣ ಅಂತ ಹೋದ್ರೆ ಚಪ್ಪಲಿಲೆಲ್ಲ ಮುಳು ಬಂದ್ಬಿಡ್ತು. ನೋಡಿ ನನ್ನ ಕಾಲೆಲ್ಲ ಹೇಗೆ ಗಾಯ ಆಗಿದೆ. ಕಾಲ್ ಮೇಲಿರೋ ಗಾಯ ಎಲ್ಲ ಮಾಯ ಆಗ್ಬಿಡ್ಲಿ ಪ್ಲೀಸ್ ಪ್ಲೀಸ್. ಎಲ್ಲಿ ಮಾಯಾ? ಮುಳು ಚುಚ್ಚಿತು ಅಂದ್ಯಲ್ಲ, ಒಂದು ಗಾಯದ ಗುರುತೂ ಇಲ್ಲ. ಇಲ್ಲ ಅಕ್ಕ, ಈಗ ತಾನೇ ಕಾಲಿಗೆಲ್ಲ ಗಾಯ ಆಗಿತ್ತು, ರಕ್ತನೂ ಬಂದಿತ್ತು. ಸಾಕು ನಿಲ್ಸು ಮಾಯಾ, ಸುಳ್ಳು ಹೇಳೋದಕ್ಕೂ ಒಂದು ಮಿತಿ ಇದೆ. ಇಲ್ಲ ಅಕ್ಕ, ನಾನು ನಿಜವಾಗ್ಲೂ ಸುಳ್ಳು ಹೇಳ್ತಿಲ್ಲ. ಬೇಕಿದ್ರೆ ನೀವೇ ಬಂದು ನನ್ನ ರೂಮಲ್ಲಿ ಚೆಕ್ ಮಾಡಿ. ಕಾಲಿಟ್ಟ ತಕ್ಷಣ ಶಾಕ್ ಹೊಡಿತಿದೆ. ವಾಟ್ರೂಮ್ ಬರ್ತಿ ಜಿರಳೆಗಳು ತುಂಬಿಕೊಂಡಿದೆ. ಸರಿ, ನಡಿ ನಿನ್ನ ರೂಮ್ಗೆ, ತೋರಿಸು. ನೀನು ಹೇಳ್ತಿರೋದು ನಿಜನ ಸುಳ್ಳ ಅಂತ ನಾನು ನೋಡೇ ಬಿಡ್ತೀನಿ. ಬನ್ನಿ. ಸುಳ್ಳಕ್ಕ, ಅಮ್ಮ ನಿಂಗೀಗ ಹೇಗೆ ಬೈತಾಳೆ ನೋಡ್ತಾ ಇರು. ನಾನು ಸುಳ್ಳು ಹೇಳ್ತಿಲ್ಲ ಅಕ್ಕ. ಹೆದರ್ಕೋಬೇಡಮ್ಮ, ಏನೂ ಶಾಕ್ ಹೊಡಿಯಲ್ಲ ನಿಂಗೆ. ಏನೋ ಶಾಕ್ ಹೊಡಿಯುತ್ತೆ ಅಂದಿಲ್ಲ ಮಾಯಾ? ಎಲ್ಲಿ? ಯಾವ ಶಾಕ್ ಹೊಡಿತಾ ಇಲ್ವಲ್ಲ? ಆಗಲೇ ಹೊಡಿತಿತ್ತಕ್ಕ. ಈಗ ಯಾಕೆ ಶಾಕ್ ಹೊಡಿತಿಲ್ಲ ನನಗೆ ಗೊತ್ತಿಲ್ಲ. ಆದರೆ ಕಬೋರ್ಡ್ ನೋಡಿ ಅಕ್ಕ, ಕಬೋರ್ಡ್ ಬರ್ತಿ ಜಿರಳೆ ಇದೆ. ಜಿರಳೆ ಹೋಗಿ ಉಂಡೆ ಚಕ್ಲಿ ಬರಲಿ ಪ್ಲೀಸ್ ಪ್ಲೀಸ್. ನೋಡಿ ಅಕ್ಕ, ಗ್ರೀನ್ ರೈಸ್ ಮಾಡುವ ವಿಧಾನ. ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ರು. ಮಧುವಂತೆ ಅಕ್ಕ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ.
ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್